ಬಹಳ ಸಮೀಪದಿತ್ತು. ಅವರು ನಮ್ಮ ತಂದೆಯವರು, ಅವರೇ ನಮ್ಮ ಪ್ರೇರಣೆ, ಅವರೇ ನಮ್ಮ ಇನ್ಸ್ಪಿರೇಷನ್. ಇವಾಗ ನಾನು ಹುಟ್ಟಕ್ಕಿಂತ ಮೊದಲೇ ಅವರು ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿದರು. ವಿವಿಧ ಖಾತೆಯ ಸಚಿವರಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಕೂಡ ಸಿಕ್ತು. ಅವರು ಯಾವಾಗಲೂ ಕೂಡ ನಮಗೆ ಪಾಲಿಟಿಕ್ಸ್ ಬರಬೇಕು ಅಂತ ನಮಗೆ ಎಂಕರೇಜ್ ಮಾಡಿರಲಿಲ್ಲ ಅವರು. ಸೊ ಅವರು ನೀವು ಓದಬೇಕು ಅಂತ ಇತ್ತು. ನಾನು ಇವಾಗ ಮೆಡಿಕಲ್ ನಂದು ಸೆಕೆಂಡ್ PUC ಮಾಡಿ ನಂತರ ಮೆಡಿಕಲ್ ಮಾಡಬೇಕಂದ್ರೆ ಅವರು ಯಾವಾಗಲೂ ಹೇಳ್ತಾ ಇದ್ರು, ನೀನು ಡಾಕ್ಟರ್ ಆಗಬೇಕು, ಸರಿಯಾಗಿ ಓದಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಕೂಡ ನಾನು ಮೆಡಿಸಿನ್ ಕೂಡ ತಗೊಂಡೆ. ಮತ್ತೆ ನಾನು ಮುಂದೆ ಇರ್ತಕ್ಕಂಥ ದಿನಗಳಲ್ಲಿ ನಾನು ಅಮೆರಿಕ ಹೋಗಿ, ಅಂದ್ರೆ ನೀವು ಡಾಕ್ಟರ್ ಆಗ್ಬೇಕು ಅಂತ ತಂದೆಯವ್ರ ಕನಸಾಗಿತ್ತು ಸರ್? ಅವ್ರ ಕನಸಾಗಿತ್ತು. ಅವ್ರದ್ದೇನಿತ್ತು, ನಾನು ಡಾಕ್ಟರ್ ಆಗಿ ಮೊದಲಿಂದ ಅವ್ರು ಹೇಳ್ತಾ ಇದ್ರು ಮೆಡಿಕಲ್ ಓದಬೇಕು ಅಂತ. ಸೊ ಮೈಂಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ನನಗೂ ಕೂಡ ಓಕೆ, ಅದೇ ಮೆಡಿಕಲ್ ಆದ್ರೆ ಜನರ ಒಂದು ಸೇವೆ ಮಾಡ್ಬೋದು, ಜನರಿಗೆ ಅನುಕೂಲ ಆಗ್ತದೆ ಅಂತ ಅವರಿಂದ ನನ್ಗೆ ಬಂತದ್ದು. ಈ ಸಿನಿಮಾದ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರಿ ಸರ್. ತಂದೆಯವ್ರಿಗೆ ಯಾವ ಥರದ ಸಿನಿಮಾಗಳು, ಅಂದರೆ ಯಾವ ಭಾಷೆಯ ಸಿನಿಮಾಗಳಾಗಿರ್ಬೋದು, ಯಾವ ರೀತಿಯ ಸಿನಿಮಾಗಳನ್ನ ಇಷ್ಟಪಡ್ತಾ ಇದ್ರು? ತಂದೆಯವರು ಪ್ರತಿ ಶನಿವಾರ ETVಯಲ್ಲಿ ಒಂದು ಉರ್ದು ಕಾರ್ಯಕ್ರಮ ಬರ್ತಿತ್ತು. ಮುಷಾಯರಾ, ಶಾಯರಿ, ಹಳೆ ಇರ್ತಕ್ಕಂಥ ಮೊಹಮ್ಮದ್ ರಫಿ ಹಾಡುಗಳಾಗ್ಲಿ, ಮತ್ತೆ ಸಿನಿಮಾ ಅಷ್ಟೊಂದು ಅವ್ರು ನೋಡ್ತಾ ಇರಲಿಲ್ಲ, ನ್ಯೂಸ್ ಎಲ್ಲ ಅವರು ನೋಡ್ತಾ ಇದ್ರು. ಆದ್ರೆ ಇದು ಮುಷಾಯರಾ, ಶಾಯರೀಸು ಅದರಲ್ಲಿ ಬಹಳಷ್ಟು ಒಂದು ಆಸಕ್ತಿ ಇತ್ತು. ನಿಮಗೆ ಸರ್ ಸಿನಿಮಾಗಳು? ನಿಮಗೆ ಸಿನಿಮಾನು ನಾನು ನೋಡ್ತೀನಿ, ಹಿಂದೆ ಬಹಳ ನೋಡ್ತಾ ಇದ್ದೆ. ಈಗಲೂ ಕೂಡ ಅವಕಾಶ ಸಿಕ್ಕಿದಾಗ ನಮ್ಮ ಫ್ಯಾಮಿಲಿಯವ್ರ ಜೊತೆ, ಮಕ್ಕಳ ಜೊತೆ ನಾನು ಹೋಗಿ ನೋಡ್ತೇನೆ. ಶಹರಿ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತೀರಂತೆ ತಾವು. ಅದು ನಮ್ಮ ತಂದೆಯವ್ರ ಕಡೆಯಿಂದ. ಹೇಳ್ಬೋದಾ ಸರ್ ನಮ್ಮ ವೀಕ್ಷಕರಿಗೋಸ್ಕರ? ಅವರು ನಮ್ಮ ತಂದೆಯವ್ರು ಹೇಳ್ತಕ್ಕಂಥ ಸಾಹಿಲ್ ಸಾಹಿಲ್ ಕ್ಯಾ ಚಲೆ ಲೇ ಚಲ್ ತು ಮುಜೆ ಮಜ್ದಾರೋ ಮೇ, ಮೇರಿ ತು ಫಿಕರ್ ನ ಕರ್ ಮೈ ಆದಿ ಹೂ ತೂಫಾನೋ ಕಾ. ಅಂದ್ರೆ ಸಾಹಿಲ್ ಸಾಹಿಲ್ ಅಂದ್ರೆ ಇವಾಗ ಸಮುದ್ರದ ಹತ್ತಿರ ಯಾಕೆ ನಡ್ಕೊಂಡು ಹೋಗ್ತೀರಿ, ಬೇಕಿದ್ರೆ ನಂಗೆ ಎಲ್ಲ ಒಳಗ್ ಕರ್ಕೊಂಡು ಹೋಗ್ರಿ. ಮೇರಿ ತು ಫಿಕರ್ ನ ಕರ್ ಮೈ ಆದಿ ಹೂ ತೂಫಾನೋ ಕಾ. ತೂಫಾನ್ ಏನ್ ಬಂದ್ರೂ ಕೂಡ ನಾನು ಅದಕ್ಕೆ ಫೇಸ್ ಮಾಡ್ತೀನಂತ ಅವರು ಹೇಳ್ತಾ ಇದ್ರು. ಮತ್ತೆ ಇನ್ನೊಂದು ಅವ್ರು ಏನ್ ಹೇಳ್ತಾ ಇದ್ರು, ಹಯಾತ್ ಲೇ ಚಲೋ ಕೈನಾತ್ ಲೇ ಚಲೋ ಚಲೋ ತೋ ಸಾರೆ ಜಮಾನೆ ಕೋ ಸಾಥ್ ಲೇಕೆ ಚಲೋ. ಜೀವನದಲ್ಲಿ ಯಾವಾಗ್ಲೂ ಕೂಡ ಎಲ್ಲರೂ ಹೊಂದ್ಕೊಂಡು ಒಂದು ಪ್ರೀತಿಯಿಂದ, ಒಂದು ಆತ್ಮೀಯತೆಯಿಂದ ಹೋಗ್ಬೇಕು ಅಂತ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು. ಯಾಕೆ ನಿಮ್ಗೆ ಇಷ್ಟವಾದಂತಹ ಶಹರಿ ಇದನ್ನ ಬಿಟ್ಟು ಬೇರೆ ಯಾವ್ದಾರು ಇದೆಯಾ ಸರ್? ಬಹಳಷ್ಟು ಶಾಯರಿ ಇದೆ. ಹೇಳ್ಬೋದಾ? ಇನ್ನೊಂದು ಹೇಳ್ಬೋದಾ? ಇನ್ನೊಂದು ಹೇಳ್ಬೇಕಾ? ಓಕೆ, ಅವ್ರದ್ದೇ ಹೇಳ್ಬೇಕು ಅಂದ್ರೆ, ತೂಫಾನ್ ಕರ್ ರಹಾ ಥಾ ಮೇರೆ ಅಜ್ಮತೋं का तवाफ, दुनिया समझ रही थी कि मेरी कश्ती भंवर में है, मैं कहाँ डरता हूँ ऐसे एरोगेनो बातों से, मुझे जाना है बहुत दूर ಹದೋ ಪರ್ವಾಜೋ ಸೆ. ಅಂದ್ರೆ ಅವರು ಎಲ್ಲರೂ ಏನ್ ತಿಳ್ಕೊಂಡಿದಾರಂದ್ರೆ, ಇವಾಗ ನನ್ನ ಕಶ್ತಿ, ನನ್ನ ಶಿಪ್ ಅಲ್ಗಾಡ್ತಾ ಇದೆ ಅಂತ. ಆದ್ರೆ ನಾನು ಎಲ್ಲಿ ಕೇಳ್ತೀನಿ ಈ ವಿಷಯಕ್ಕೆಲ್ಲ? ನಾನು ಇನ್ನ ಬಹಳ ದೂರ ಹೋಗ್ಬೇಕಾಗಿದೆ, ಎಲ್ಲ ಲಿಮಿಟ್ ಕ್ರಾಸ್ ಮಾಡಿ ಹೋಗ್ಬೇಕಾಗಿದೆ ಅಂತ ಅವರು ಇರ್ತಕ್ಕಂಥ ಒಂದು ವಿಚಾರಗಳು, ಹೇಳ್ತಕ್ಕಂಥ ಮಾತುಗಳನ್ನು ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೆ.